ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹಿಯನ್ನು ತಿಳ್ಕೊಳ್ಳೋಣ. ज्ञान निधान सुजान सुचि धर्म धीर नरपाल तुम्ह बिनु असमंजस समन को समरथ येहि काल सुनी मुनि बचन जनक अनुरागे लखी गति ज्ञानु बिरागु बिरागे शिथिल स्नेह गुणत मन माही आये यहाँ कीन्ह भल नाही राम ही राय कहेवु बन जाना कीन्ह आप प्रिय प्रेम प्रवाना हम अब बनते बन ही पठाई प्रमुदित फिरब विवेक बढ़ाई तापस मुनि महिसुर सुनि देखी भये प्रेम बस बिकल विशेषी समऊ समुझी धरी धीरजु राजा चले भरत पही सहित समाजा भरत आई आगे भई लीन्हे अवसर सरिस सुवासन दीन्हे तात भरत कह तेरहुति रावु तुम्हि बिदित ರಘುಬೀರ ಸುಭಾವು. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಗುರುಗಳು ಜನಕ ಮಹಾರಾಜನಿಗೆ ಹೇಳ್ತಾರೆ, ನಿಮಗೆಲ್ಲರಿಗೂ ಕೂಡ ಹಿತವಾಗುವಂತಹ ಮತ್ತೆ ಧರ್ಮಯುಕ್ತವಾದಂತಹ ಉಪಾಯವನ್ನ ಸೂಚಿಸಿ. ಅಂದರೆ ಈಗ ನೀವು ಡಿಸಿಷನ್ ತಗೊಳ್ಳಿ, ಎಲ್ಲರಿಗೂ ಕೂಡ ಒಳಿತಾಗಬೇಕು, ಧರ್ಮಯುಕ್ತವಾಗಿರಬೇಕು ಅಂತ ಹೇಳ್ತಾರೆ. ಆಮೇಲೆ ಮುಂದುವರೆದು ಹೇಳ್ತಾರೆ, ಎಲೆ ರಾಜನೇ, ನೀನು ವಿಜ್ಞಾನ ನಿಧಿ ಸುಜ್ಞಾನಿ. ನೋಡಿ, ವಿಜ್ಞಾನ ನಿಧಿ ಅಂತಂದರೆ ಯಾವ ಯಾವ ವಿಚಾರಗಳು ಈ ಜಗತ್ತಲ್ಲಿದೆಯೋ ಅದರ ಜ್ಞಾನ, ಅಂದರೆ ಒಂದು ವಿಶೇಷವಾದ ಜ್ಞಾನವನ್ನು ತಿಳ್ಕೊಂಡಿರುವಂಥವನು. ಮತ್ತು ಸುಜ್ಞಾನಿ ಅಂತಂದರೆ ಏನು? ಆಧ್ಯಾತ್ಮಿಕ ಜ್ಞಾನ ಅಂತಂದರೆ ಒಳ್ಳೆಯ ವಿಚಾರಗಳನ್ನು ಕೂಡ ತಿಳ್ಕೊಂಡಿರುವಂಥವನು, ಪವಿತ್ರನಾಗಿರುವಂಥವನು, ಮತ್ತು ಧರ್ಮವೀರನು ಕೂಡ ಆಗಿದೆಯಾ. ಈಗ ನೀನಲ್ಲದೆ ಈ ಉಭಯ ಸಂಕಟ ಬಂದಿದೆಯಲ್ಲ, ಇದನ್ನು ಪರಿಹಾರ ಮಾಡುವಂಥವ್ರು ಬೇರೆ ಯಾರು ತಾನೇ ಇದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಮುನಿ ವಸಿಷ್ಠರ ಮಾತನ್ನು ಕೇಳಿ ಜನಕ ಪ್ರೇಮ ಮಗ್ನನಾಗ್ತಾನೆ. ಅವನ ಒಂದು ಸ್ಥಿತಿ ಇದೆಯಲ್ಲ ಅದನ್ನು ನೋಡಿ ಜ್ಞಾನ ವೈರಾಗ್ಯಗಳಿದೆಯಲ್ಲ ಅದಕ್ಕೆ ವೈರಾಗ್ಯ ಬಂದ್ಬಿಡುತ್ತೆ. ನೋಡಿ, ಇಲ್ಲಿ ಜನಕ ಮಹಾರಾಜ ಬರುವ ನೆಸೆಸಿಟಿ ಇರಲಿಲ್ಲ, ಬಂದಿಲ್ಲಿ ಸಿಕ್ಕಾಕೊಂಡ. ಯಾಕಂದರೆ ಇದು ಇವರು ಮನೆಗೆ ಸಂಬಂಧಪಟ್ಟಂಥ ವಿಚಾರ ಆಗಿತ್ತು. ಆದರೂ ಕೂಡ ಈಗ ಅಲ್ಲಿ ಬಂದಿದ್ದಾನೆ, ಗುರುಗಳಿಗೆ ಅವನ ಮೇಲೆ ಹಾಕ್ಬಿಡ್ತಾ ಇದ್ದಾರೆ ಜವಾಬ್ದಾರಿಯನ್ನು. ನೀವೇ ಒಂದು ಡಿಸಿಷನ್ ತಗೊಳ್ಳಿ ಅಂತಂದ್ಬಿಟ್ಟು ಈಗ ಅವನಿಗೆ ಪ್ರೀತಿ ತುಂಬಿ ಹರಿತಾ ಇದೆ. ಯಾಕಂದರೆ ಇಷ್ಟೂ ಜನರು ರಾಮನನ್ನು ಪ್ರೀತಿಸ್ತಾರೆ, ಸೀತೆಯನ್ನು ಪ್ರೀತಿಸ್ತಾರೆ. ಈಗ ಸೀತಾರಾಮರನ್ನು ಕಾಡಿಂದ ಬಾ ಅಂತ ಕರಿಬೇಕಾ ಅಥವಾ ಅವ್ರು ಅಲ್ಲೇ ಇದ್ದು ತಮ್ಮ ಕರ್ತವ್ಯವನ್ನು ಮಾಡಬೇಕಾ, ಯಾವುದ್ರ ಕಡೆನೂ ಅವನಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನಲ್ಲಿ ಪ್ರೀತಿ ತುಂಬ ಹರಿತಾ ಇದೆ. ಅವನು ಜ್ಞಾನ ಮತ್ತು ವೈರಾಗ್ಯಗಳಿಗೆ ವೈರಾಗ್ಯ, ಅಂದರೆ ಅವನಿಗೆ ಏನೂ ತೋಚ್ತಾ ಇಲ್ಲ. ಈಗ ವೈರಾಗ್ಯ ಅಂತಂದರೆ ಯಾವುದ್ರ ಮೇಲೂ ಅವನಿಗೆ ಅಟ್ಯಾಚ್ಮೆಂಟ್ ಇರಬಾರ್ದು, ಮತ್ತು ಅವನು ಜ್ಞಾನವನ್ನು ತಿಳ್ಕೊಂಡಿರುವಂಥವನು. ಆದರೆ ಈ ಎರಡೂ ಕೂಡ ಅವನಿಗಿವಾಗ ಇಲ್ಲದೆ ಇರೋ ಹಾಗಾಗಿ ಅವನು ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದಾನೆ. ಅವನು ಪ್ರೇಮ ಶಿಥಿಲನಾಗಿ ಹೀಗೆ ಯೋಚಿಸೋದಕ್ಕೆ ಶುರು ಮಾಡ್ತಾನೆ. ಏನು, ನಾನು ಇಲ್ಲಿಗೆ ಬಂದಿದ್ದೆ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅಂದರೆ ನಾನಿಲ್ಲಿಗೆ ಬರಬಾರ್ದಾಗಿತ್ತು. ದಶರಥ ಮಹಾರಾಜರು ಶ್ರೀರಾಮನಿಗೆ ವನವಾಸಕ್ಕೆ ಹೋಗು ಅಂತ ಹೇಳಿ ಪುತ್ರ ವಿಯೋಗದಲ್ಲಿ ಅವರು ಪ್ರಾಣವನ್ನೇ ತ್ಯಾಗ ಮಾಡಿ ಸ್ವತಃ ತಮ್ಮ ಪ್ರೀತಿಯನ್ನು ಅವರು ಪ್ರಮಾಣೀಕರಿಸ್ಕೊಂಡಿದ್ದಾರೆ. ಅಂದರೆ ರಾಮನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ಆದರೆ ಈಗ ನಾವು ಇವರನ್ನು ಕಾಡಿನಿಂದ ಇನ್ನೂ ಕಗ್ಗಾಡಿಗೆ ಕಳಿಸಿ ನಮ್ಮ ವಿವೇಕಕ್ಕೆ ಹಿಗ್ಗಿ ಮನೆಗೆ ಮರಳುವ ಹಾಗಾಯ್ತಲ್ಲ. ಅಂತಂದರೆ ಏನು? ದಶರಥ ಮಹಾರಾಜನ ಹಾಗೆ ಪ್ರಾಣವನ್ನು ತ್ಯಾಗ ಮಾಡಲಿಲ್ವಲ್ಲ ಅಂತಂದ್ಬಿಟ್ಟು ಜನಕ ಮಹಾರಾಜ ತುಂಬ ದುಃಖ ಪಟ್ಕೊಳ್ತಾ ಇದ್ದಾರೆ. ಅಂದರೆ ಜನಕ ಮಹಾರಾಜನ ಪ್ರೀತಿ, ಅವರು ರಾಮನಲ್ಲಿಟ್ಟಂಥ ಒಂದು ಪ್ರೀತಿ ಎಷ್ಟು ಅಗಾಧವಾದದ್ದು. ಯಾಕೆ ಅಂತಂದರೆ ರಾಮ ಈಗ ಬರೋದಿಲ್ಲ ಅಥವಾ ಕಾಡಿಗೆ ಹೋಗಿದ್ದಾನೆ, ಕಾಡಿಗೆ ನಾನೇ ಕಳಿಸ್ಬಿಟ್ನಲ್ಲ ಅನ್ನುವಂಥ ಯೋಚನೆ ಮಾಡಿದ ತಕ್ಷಣ ಅವರು ತಮ್ಮ ದೇಹವನ್ನೇ ತ್ಯಾಗ ಮಾಡಿಬಿಟ್ರು. ಅಂದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ನಾವಿನ್ನೂ ಬದುಕಿದ್ದೀವಿ ಅಂತಂದರೆ ನಾವು ಎಂಥ ಮುಠಾಳರು. ಈಗ ಕಾಡಿನಿಂದ ಇನ್ನೂ ಕಗ್ಗಾಡಿಗೆ ಕಳಿಸುವಂಥ ಒಂದು ಸಂದರ್ಭ ಬಂದಿದೆಯಲ್ಲ, ಹೀಗೆಲ್ಲ ಆದರೂ ನಾವಿನ್ನೂ ಬದುಕಿದ್ದೀವಲ್ವ, ಅದಕ್ಕೋಸ್ಕರ ಇಲ್ಲಿ ಅವನು ದುಃಖ ಪಡ್ತಾ ಇದ್ದಾನೆ.
ಅಂದರೆ ದಶರಥ ಮಹಾರಾಜನ ಹಾಗೆ ನಮಗಾಗ್ಲಿಲ್ವಲ್ಲ. ಅವರೇನೋ ಮನೆಯಿಂದ ಕಾಡಿನವರೆಗೂ ಕಳಿಸಿದ ತಕ್ಷಣ ಅವ್ರು ಸತ್ತು ಹೋದ್ರು. ಆದರೆ ನಾವು ಆಲ್ರೆಡಿ ಕಾಡಲ್ಲಿರೋರನ್ನ ಇನ್ನೂ ಕಗ್ಗಾಡಿಗೆ, ಅಂದರೆ ಏನು, ಈಗ ಅವರು ಕಾಡು ಒಳಗಡೆ ಎಂಟ್ರ್ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೂ ಅವರು ಆ ಕಾಡಿನ ಒಳಕ್ಕೆ ಹೋಗಲಿಲ್ಲ ಅಲ್ವಾ. ಅಂಥ ಕಗ್ಗಾಡಿಗೆ ಕಳಿಸೋ ಅಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಯ್ತು. ಮತ್ತು ಅವರನ್ನು ಕಳಿಸಿ ನಾವು ಮನೆಗೆ ವಾಪಸ್ ಹೋಗಬೇಕು, ಇದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಪ್ರಾಣ ಯಾಕೆ ಹೋಗಲಿಲ್ಲ, ನಾವು ಯಾಕೆ ಈ ಪ್ರಾಣವನ್ನು ತ್ಯಾಗ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ಬಿಟ್ಟು ಅವರು ದುಃಖ ಪಟ್ಕೊಳ್ತಾರೆ. ರಾಜನ ಈ ಸ್ಥಿತಿಯನ್ನು ನೋಡಿ, ಅವನ ಮಾತನ್ನು ಕೇಳಿ ತಪಸ್ವಿಗಳು, ಮುನಿಗಳು, ಬ್ರಾಹ್ಮಣರು ಇವರೆಲ್ಲರೂ ಕೂಡ ಪ್ರೇಮ ವಿಹ್ವಲರಾಗ್ತಾರೆ. ಪರಿಸ್ಥಿತಿಯನ್ನು ನೋಡಿ ವಿಚಾರ ಮಾಡಿ ಜನಕ ಧೈರ್ಯವನ್ನು ತಂದ್ಕೊಂಡು ತಮ್ಮ ಪರಿವಾರ ಸಮೇತ ಭರತನ ಹತ್ರಕ್ಕೆ ಹೋಗ್ತಾರೆ. ನೋಡಿ, ಮೊದಲು ಈಗ ಭರತನ ಹತ್ರಕ್ಕೆ ಹೋಗ್ತಾರೆ. ಭರತ ಏನು ಮಾಡ್ತಾನೆ, ಜನಕ ಮಹಾರಾಜ ತಮ್ಮ ಪರಿವಾರ ಸಹಿತ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿ ಮುಂದೆ ಬಂದು ಅವರನ್ನು ಸ್ವಾಗತ ಮಾಡ್ತಾನೆ. ಉಚಿತವಾದಂಥ ಆಸನವನ್ನು ಕೊಟ್ಟು ಗೌರವಿಸ್ತಾನೆ. ರಾಜ ಜನಕ ಕೂಡ ಹೇಳ್ತಾನೆ, ಮಗು ಭರತ, ನಿನಗೆ ಶ್ರೀರಾಮನ ಸ್ವಭಾವ ಗೊತ್ತೇ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಈಗ ರಾಮನ ಬಗ್ಗೆ ಭರತನ ಹತ್ರ ಮಾತಾಡೋದಕ್ಕೆ ಹೋಗಿದ್ದಾರೆ ಜನಕ ಮಹಾರಾಜರು. ಮುಂದೆ ಏನಾಗುತ್ತೆ ಅಂತಂದ್ಬಿಟ್ಟು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರಿ ಕೃಷ್ಣ.